ಮತ್ತೊಂದು ಕಡೆಗೆ ಗದಗದಲ್ಲಿ ಉತ್ಖನನ ಕಾರ್ಯಕ್ಕೆ ಗ್ರಾಮಸ್ಥರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಸ್ಥಳದಲ್ಲಿ ಏನು ಉತ್ಖನನ ನಡೀತಾ ಇದೆ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಮಾರ್ಚ್ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ ಇಲ್ಲಿ. ಆ ಜಾತ್ರೆಗೆ ಇದರಿಂದಾಗಿ ಅಡೆತಡೆ ಆಗ್ತಾ ಇದೆ. ಅಗ್ನಿಕುಂಡಕ್ಕೂ ಕೂಡ ತಡೆಯನ್ನ ಮಾಡಿದ್ದಾರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಗದಗದ ಗ್ರಾಮಸ್ಥರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಸುರೇಶ್ ಕಡ್ಲಿಮಠಿ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಅದನ್ನ ನೋಡ್ಕೊಂಡ್ ಬರೋಣ. ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಈ ಒಂದು ಉತ್ಖನನ ಕಾರ್ಯದಲ್ಲಿ ಈಗ 2ನೇ ದಿನವೂ ಮುಂದುವರಿಯುವಂತದ್ದು. ಈಗ ಸದ್ಯ ಈ ಒಂದು ಉತ್ಖನನ ಕಾರ್ಯದಲ್ಲಿ ಒಂದು ಐತಿಹಾಸಿಕ ಶಿಲೆ ಕೂಡ ಪತ್ತೆ ಆಗಿರುವಂತದ್ದು ನೋಡ್ತಾ ಇರಬಹುದು. ಕಾರ್ಮಿಕರು ಅದನ್ನ ಹೊರ ತೆಗೆಯುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಆ ಒಂದು ಕಲ್ಲು ಏನಿದೆ ಏನು ಐತಿಹಾಸಿಕ ಕಲ್ಲಿದೆ, ಆ ಕಲ್ಲು ಸುತ್ತಲೂ ಒಂದು ಮಾರ್ಕ್ ಮಾಡ್ತಾ ಇದ್ರೆ ಆ ಮಾರ್ಕ್ ಸುತ್ತಲೂ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಪೆಟ್ಟು ಬೀಳಬಾರ್ದು, ಅಂದ್ರೆ ಅದು ಏನಾದ್ರು ಮುಕ್ಕಾಗಬಾರ್ದು ಅನ್ನುವಂತ ಉದ್ದೇಶದಿಂದ ಸೂಕ್ಷ್ಮವಾಗಿ ಅದನ್ನ ಹೊರ ತೆಗೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಅಂದ್ರೆ ಈ ಒಂದು ಕಲ್ಲೇನಿದೆ ಯಾವ ಕಾಲಘಟ್ಟದ್ದು ಅಥವಾ ಯಾವ ರಾಜಮನೆತನಕ್ಕೆ ಸೇರಿದ್ದು ಅಥವಾ ಯಾವ ದೇವಸ್ಥಾನಕ್ಕೆ ಅಂದ್ರೆ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಇನ್ನು ಗದಗದ ಲಕ್ಕುಂಡಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜಾತ್ರೆ ನಡೀಬೇಕು. ಕೋಟೆ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರೆಯನ್ನೇ ಆಯೋಜಿಸಬೇಕು. ಈಗ ಉತ್ಖನನ ಕಾರ್ಯ ನಡೀತಾ ಇರೋದ್ರಿಂದಾಗಿ ಆ ಜಾತ್ರೆಗೆ ಸಮಸ್ಯೆ ಆಗತ್ತೆ ಅಂತೇಳಿ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಜಾತ್ರೆಗೆ ಈಗ ನಡೀತಾ ಇರುವ ಎಕ್ಸ್ಕಾವೇಷನ್ನಿಂದಾಗಿ ತೊಂದರೆ ಆಗತ್ತೆ, ಅದಕ್ಕೆ ಅಡ್ಡಿ ಆಗತ್ತೆ ಜಾತ್ರೆಗೆ. ಅಗ್ನಿಕುಂಡ ಹಾಕೋದಕ್ಕೂ ಕೂಡ ಇಲ್ಲಿ ತಡೆಯನ್ನ ನೀಡಲಾಗಿದೆ. ಅಗ್ನಿಕುಂಡ ಹಾಕೋದಕ್ಕೆ ಸ್ಥಳ ಇಲ್ಲದಂತೆ ಆ ಪ್ರದೇಶಕ್ಕೆ ನಿಷೇಧವನ್ನು ಕೂಡ ಹೇರಿರೋದ್ರಿಂದ ಅಲ್ಲಿ ಅಗ್ನಿಕುಂಡವನ್ನು ಹಾಕೋ ಹಾಗಿಲ್ಲ. ಉತ್ಖನನ ಕಾರ್ಯ ಅವತ್ತಿಗೆ ಮುಗ್ದಿರೋದು ಇಲ್ಲ. ಮಾರ್ಚ್ ತಿಂಗಳಲ್ಲಿನೇ ನಡೆಯಬೇಕು ನಮಗೆ ಜಾತ್ರೆ. ಆ ಜಾತ್ರೆಗೆ ಈಗ ಅಡ್ಡಿ ಆಗ್ತಾ ಇದೆ ಅಂತೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಈ ಒಂದು ಉತ್ಖನನ ಕಾರ್ಯಕ್ಕೆ ಈಗ ಸದ್ಯ ವಿಘ್ನ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಉತ್ಖನನ ಕಾರ್ಯದಿಂದ ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಜಾತ್ರೆಗೆ ಅಡೆತಡೆ ಆಗ್ತಿದೆ ಅನ್ನುವಂತ ವಿಚಾರ ಈಗ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಗ್ರಾಮಸ್ಥರನ್ನ ನಾನೀಗ ಮಾತಾಡ್ತಾ ಹೋಗ್ತೀನಿ. ಸರ್, ಏನಾಗುತ್ತೆ ಈ ಒಂದು ಉತ್ಖನನ ಕಾರ್ಯದಿಂದ? ಯಾಕೆ ನಿಮಗಿದು ಅಡೆತಡೆ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ? ಯಾಕೆ ಅಡೆತಡೆ ಆಗುತ್ತೆ ಅಂದ್ರೆ ನಾವು ಕೊಟ್ರಯ್ಯ ಮುಗನ್ ಮಠ ಅಂತಂದು ನಾವಿಲ್ಲಿ ಪುರಾತನ ಕಾಲದಿಂದ 50 ವರ್ಷದಿಂದ ನಾವು ಇಲ್ಲಿ ನಾವು ಸೇವಾ ಮಾಡ್ಕೊಂತ ಬಂದೀವಿ. ನಾವು ಪುರಂತರು ಕೋಟೆ ವೀರಭದ್ರೇಶ್ವರ ಭಕ್ತರು. ನಾವು 50 ವರ್ಷಗಟ್ಟಲೆ ಇಲ್ಲಿ ಜಾತ್ರಾ ಸೇವೆ ಸಮಿತಿ ಎಲ್ಲ ಇದನ್ನ ಮಾಡ್ಕೊಂತ ಬಂದು ನಾಳೆ ಮಾರ್ಚ್ 20 ನಾವು ಜಾತ್ರಾ ಕಾರ್ಯಕ್ರಮ ಹಮ್ಕೊಂತೀವಿ. ನಾವಿಲ್ಲಿ ಆಮೇಲೆ ಅಗ್ನಿ ಹಾಯ್ತೀವಿ. ನಾವಿಲ್ಲಿ ಪುರಂತಗಿರಿ ಮಾಡ್ತೀವಿ. ಅದಕ್ಕೆ ನಮ್ಗೆ ಅಡೆತಡೆ ಮಾಡಿಕೊಡ್ಬಾರ್ದು. ನಮ್ಮ ಜಾತ್ರಾ ಕಾರ್ಯಕ್ರಮ ನಿರಂತರ ಹೆಂಗ ಕಾರ್ಯಕ್ರಮ ನಡೀತೈತಿ ಹಂಗ ಕಾರ್ಯಕ್ರಮ ಆಗ್ಲಿ ಅಂತ ನಾವು ಕಳಕಳಿಯಿಂದ ಬೇಡ್ಕೊಂತೀವಿ. ಇದು ಏನು ಹಿಂಗ್ ಮಾಡ್ತಾರಲ್ಲ, ಇದು ಒಂದು ಏನೋ ಅವಲಂಬನೆ ಕಾರ್ಯಕ್ರಮ ಅಂತ ನಮಗೆ ಅನ್ಸಾಕತ್ತೈತಿ. ಇಷ್ಟ ಹೇಳ್ಬಲ್ಲ ನಾನು. ನಮ್ಮ ಜಾತ್ರಾ ಕಾರ್ಯಕ್ರಮಕ್ಕೆ ಯಾವುದೋ ಅಡೆತಡೆ ಆಗ್ಬಾರ್ದು. ನಾವು 50 ವರ್ಷದಿಂದ ಪುರಂತಗಿರಿ ಮಾಡ್ಕೊಂಡು ನಾವು ಇಲ್ಲಿ ಅಗ್ನಿ ಹಾಯ್ತೀವಿ ನಾವು ಯಾವಾಗ್ಲೂ. ಮತ್ತ ಅದಕ್ಕೆ ಅಡೆತಡೆ ಮಾಡಬಾರ್ದು ಅಂತ ನಾವು ವಿನಂತಿ ಮಾಡ್ಕೊಂತೀವಿ. ಈಗ ನಿಧಿ ಪತ್ತೆ ಆತಲ್ಲ ನಿಮ್ಮೂರೊಳಗ, ಆ ಹಿನ್ನೆಲೆಯೊಳಗೆ ಇಲ್ಲಿ ಏನಾದ್ರು ಟಂಕ ಶಾಲೆ ಇತ್ತು, ಬಹಳ ಸುದೀರ್ಘ ಶ್ರೀಮಂತಿಕೆಯಿಂದ ಕೂಡಿತ್ತು ಈ ನಗರ. ಹಿಂಗಾಗಿ ಈ ದೇವಸ್ಥಾನ ಎದುರುಗಡೆ ಯಾಕೆ ಇದೇ ಉದ್ದೇಶಕ್ಕೆ ಏನಾದ್ರು ಉತ್ಖನನ ಮಾಡ್ತಾ ಇದ್ರ ಅಥವಾ ಈ ಒಂದು ಉತ್ಖನನ ಮಾಡೋದ್ರಿಂದ ಜಾತ್ರೆ ಈ ಬೇರೆ ಕಡೆ ಏನಾದ್ರು ಈ ತರ ಅಗ್ನಿ ಆಯೋದಾಗ್ಲಿ ಆ ತರದ್ ಏನಾದ್ರು ಮಾಡಬಹುದಿತ್ತಲ್ಲ ಅಂತ ಹೇಳಿ ಒಳ್ಳೇದಾಗತ್ತಲ್ಲ ನಿಮ್ಮೂರಿಗೆ ಈ ತರ ಉತ್ಖನನದಿಂದ? ಒಳ್ಳೇದಾಗತ್ತ. ಭೂಮಿ ತಾಯಿ ಮಡಲಲ್ಲಿ ಯಾರು ಕಂಡಾರ್ರಿ? ಅವಾಗಿನ ಸಿರಿ ಸಂಪತ್ತು ಲಕ್ಕುಂಡಿಯಲ್ಲಿ ಇತಿಹಾಸ ಪ್ರಸಿದ್ಧವಾದ ಊರು, ಇಲ್ಲ ಅಂತ ಹೇಳಕ್ ಸಂಬಂಧಪಡೋದಿಲ್ಲ. ಆದ್ರೆ ಭೂಮಿ ತಾಯಿ ಒಡಲ್ಲಿ ಕಂಡದ್ದಂತೂ ಯಾರಿಗೂ ಸಾಧ್ಯ ಇಲ್ಲ. ನಮ್ಮ ಕೋಟೆ ವೀರಭದ್ರೇಶ್ವರ ಜಾತ್ರಾ ಸಮಿತಿಗೆ ಹರ್ಕತ್ ಮಾಡ್ಕೊಡ್ಬಾರ್ದು ಅಂತ ನಾವು ವಿನಂತಿಯಾಗಿ ಬೇಡ್ಕೊಂತೀನಿ. ಅಂದ್ರೆ ಈಗ ನಿಮ್ ಜಾತ್ರಾ ಕಮಿಟಿಗೆ ಏನಾದ್ರು ಹೇಳಿದ್ರ ನೀವು ಉತ್ಖನನ ಮಾಡ್ತೇವೆ ನಾವು ಅಂತ ತಿಳಿಸಿದ್ರ ಅಥವಾ ಇಲ್ಲ ಅವರಷ್ಟು ಕವರ್ ಮಾಡ್ತಾರೆ? ಏನು ಹೇಳಿಲ್ಲ. ಜಾತ್ರಾ ಕಮಿಟಿ ಕರ್ಸಿಲ್ಲ. ನಾವು ಜಾತ್ರಾ ಮತ್ತೆ ಮಾರ್ಚ್ 20 ನಾವು ಜಾತ್ರಾ ಪ್ರಾರಂಭ ಮಾಡ್ತೀವಿ. ಯಾವಾಗ್ಲೂ 50 ವರ್ಷದಿಂದ ಮಾಡ್ಕೊಂತ ಬಂದೀವಿ. ನಾವು ಪುರಂತಗಿರಿನೂ ಮಾಡ್ತೀವಿ, ಅಗ್ನಿನೂ ಹಾಯ್ತೀವಿ. ಅದಕ್ಕೆ ನಾವು ಏನೋ ಹರ್ಕತ್ತ ಮಾಡ್ಬಾರ್ದು. ಅಗ್ನಿಕುಂಡ ಹಾಕಕ್ ಇಲ್ಲೇ ಹಾಯ್ತೀವಿ ನಾವು. ನಮ್ಗೆ ಹರ್ಕತ್ ಅದ ಜಗದನ ಎಬ್ಬಕತ್ತೀರಿ. ಅದಕ್ಕೆ ನಾವು ಹರ್ಕತ್ತ ಮಾಡ್ಕೊಡ್ಬಾರ್ರಿ. ವಿನಂತಿಲಿದ್ದ ನಮ್ಮನ್ನೂ ಕಳಕಳಿಲಿದ್ದ ನಮ್ದು ವೀರಭದ್ರೇಶ್ವರ ಜಾತ್ರೆಗೆ ಅನುವು ಮಾಡಿಕೊಡ್ರಿ ಅಂತ ನಾ ಬೇಡ್ಕೊಂತೀನಿ.
ಹೆಂಗ ಈಗ ಹಡ್ಡಿ ಬಿಡ್ತಾರ ಅವ್ರು ಪೂರ್ತಿ ಈಗ 7-8 ಅಡಿ ಆಳ ಹೋಗುತ್ತೆ ಈಗ ಅದು ಅಲ್ಲಿಂದ ಪುಷ್ಕರನಿಂದ ದ್ವಾರದ ಬಾಕ್ಲವರೆಗೂ ರಸ್ತೆ ಇದೆ ಅಂತ ಹೇಳಿದ್ರೆ ಕಲ್ಲಿನ ರಸ್ತೆ ಇದೆ ಅಂತ ಹೇಳ್ತಾರ. ಅದೆಲ್ಲ ಆಯ್ತಪ್ಪ ಅಂದ್ರ ನಿಮ್ಗೆ ಜಾತ್ರೆಗೆ ಮತ್ತೆ ಅಗ್ನಿಕುಂಡ ಹಾಕೋದಕ್ಕೆ ಅಡೆತಡೆ ಆಗೇ ಆಗತ್ತದ. ಅಡೆತಡೆ ಮಾಡಾಕತ್ತಾರಂತ ನಾವೀಗ ನಿಮ್ಮ ಪಬ್ಲಿಕ್ ಇದ್ರೊಳಗೆ ಟಿವಿ ಒಳಗೆ ನಾ ಹೇಳಕತ್ತೀನಿ. ಈಗ ಇದು ಮುಂದೆ ಜಾತ್ರಾಗ ಅಡೆತಡೆ ಆಗತ್ತಂತನ ನಾನು ಇದಿಷ್ಟು ಹೇಳ್ಕೊಡಕತ್ತೀನಿ. ಅರ್ಜುನ ಜಾತ್ರೆ ಈಗ 50 ವರ್ಷಗಟ್ಲೆ ಅಷ್ಟು ಪರಂಪರೆಯಿಂದ ಮಾಡ್ಕೊಂತ ಬಂದೀವಿ. ಮತ್ತೀಗ ಅದು ಅಡೆತಡಿನ ಅಂತ ನಾವು ಹೇಳಬಲ್ಲೆ. ಜಿಲ್ಲಾಡಳಿತಕ್ಕ ಈ ಪ್ರಾಧಿಕಾರಕ್ಕೆ ಏನಾದ್ರು ಮನವಿ ಮಾಡಿದ್ರಿ ನೀವು? ನಮಗೇನ್ ಗೊತ್ತಿದ್ರಿ ಹಿಂಗ್ ಮಾಡ್ತಾರ ಅನ್ನೋದು ಬದುಕನ ನಮ್ಗೇನೋ ಗೊತ್ತೇ ಇಲ್ಲ. ಒಮ್ಮೆ ಉತ್ತರಕರಣ ಅಂದ್ರೆ ಏನು ಕಮಿಟಿ ಕುಡ್ಸ್ಯಾರ, ಊರನ್ ಜನ ಕುಡ್ಸ್ಯಾರ, ಯಾರಿಗೇನೋ ವಿನಂತಿ ಮಾಡ್ಕೊಂಡಿಲ್ಲ. ಉತ್ಕರಣ ಮಾಡ್ಲಿ, ಅದಕ್ಕೇನೈತಿ. ಮತ್ತೆ ಹೆಂಗ್ ಮುಂದೆ ಹೆಂಗ್ ಮಾಡೋರು? ಮತ್ತೀಗ ಮುಂದೆ ಭಗವಂತ ಕೋಟೆಯರನ್ನ ದಾರಿ ತೋರಿಸ್ಬೇಕು. ಇದಿಷ್ಟು ಏನು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಏನು ಮಾರ್ಚ್ ತಿಂಗಳಲ್ಲಿ ನಡೀತಾ ಇರುವಂತಹ ಜಾತ್ರೆಗೆ ಈ ಒಂದು ಉತ್ಖನನದಿಂದ ಸಾಕಷ್ಟು ಅಡೆತಡೆ ಆಗುತ್ತೆ. ಹೀಗಾಗಿ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಮ್ಗೆ ಈ ಜಾತ್ರೆಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.